ಎಲ ಯುಧಿಷ್ಠಿರನೇ, ಕೇಳಲು ನನ್ನ ಹತ್ತಿರ ಬೇರೆ ಯಾವ ಪ್ರಶ್ನೆಗಳು ಇಲ್ಲ. ನೀನು ಹೇಳಿದ ಉತ್ತರಗಳಿಂದ ನನಗೆ ಬಹಳ ಸಂತೋಷವಾಗಿದೆ. ಆದುದರಿಂದ ಸತ್ತು ಹೋದ ನಿನ್ನ ತಮ್ಮಂದಿರಲ್ಲಿ ಒಬ್ಬನನ್ನು ಮಾತ್ರ ಬದುಕಿಸಿಕೊಡುವೆನು. ಯಾರನ್ನು ಬದುಕಿಸಲಿ? ನಿನ್ನ ಇಷ್ಟವಾದವನ ಹೆಸರು ಹೇಳು. ಎಲ ಯಕ್ಷರಾಜನೇ, ಹಾಗಿದ್ದರೆ ಬಹಳ ಕೃಪೆಯಿಂದ ನನಗೆ ನಕುಲನನ್ನು ಬದುಕಿಸಿಕೊಡು. ಆಶ್ಚರ್ಯ, ಅತ್ಯಾಶ್ಚರ್ಯ. ಎಲ ಯುಧಿಷ್ಠಿರನೇ, ಮಹಾಬಲಶಾಲಿಯಾದ ಭೀಮನನ್ನು ಅಥವಾ ಮಹಾಪರಾಕ್ರಮಿಯಾದ ಅರ್ಜುನನ್ನು ಬಿಟ್ಟು ನಿನ್ನ ಸವತಿ ತಾಯಿಯ ಒಬ್ಬ ಮಗನಾದ ನಕುಲನನ್ನು ಬದುಕಿಸಿಕೊಡು ಎಂದು ಕೇಳುವಿಯಲ್ಲ, ಏಕೆ? ಎಲ ಯಕ್ಷರಾಜನೇ, ನಮ್ಮ ತಂದೆಗೆ ಕುಂತಿದೇವಿ ಹಾಗೂ ಮಾದ್ರಿದೇವಿಯರೆಂಬ ಇಬ್ಬರು ಪತ್ನಿಯರು. ಕುಂತಿಯ ಮಗಂದಿರಲ್ಲಿ ನಾನೊಬ್ಬ ಬದುಕಿಯೇ ಇದ್ದೇನೆ. ಮಾದ್ರಿಯ ಮಗಂದಿರಲ್ಲಿ ಒಬ್ಬನೂ ಬದುಕಿರಬೇಕಾದ್ದು ಧರ್ಮವೆಂದು ನನಗೆ ತೋರಿತು. ಭಲೆ ಯುಧಿಷ್ಠಿರ, ಭಲೆ. ಧರ್ಮಕ್ಕೆ ದ್ರೋಹ ಮಾಡದಿರುವುದನ್ನೇ ಉತ್ತಮ ಧರ್ಮವಾಗಿ ಭಾವಿಸಿರುವೆ. ನೀನೇ ಧನ್ಯನು. ನಿನ್ನ ಎಲ್ಲಾ ತಮ್ಮಂದಿರನ್ನು ಬದುಕಿಸಿಕೊಡುತ್ತೇನೆ. ನಿನ್ನೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅಯ್ಯ, ನೀನು ಸಾಮಾನ್ಯ ಯಕ್ಷನಂತೆ ಕಾಣುವುದಿಲ್ಲ. ನೀನು ನಿಜಕ್ಕೂ ಯಾವ ದೇವನೆಂಬುದನ್ನು ಹೇಳಿ ನನ್ನನ್ನು ಧನ್ಯಗೊಳಿಸು. ಎಲ ಯುಧಿಷ್ಠಿರನೇ, ನಾನು ಯಮಧರ್ಮ, ನಿನ್ನ ತಂದೆ. ನಿನ್ನನ್ನು ಸ್ವಲ್ಪ ಪರೀಕ್ಷೆ ಮಾಡಲಿಕ್ಕಾಗಿ ಈ ರೀತಿಯಾಗಿ ಬಂದೆ. ನಾನು ನಿನ್ನಿಂದ ಬಹಳ ಸಂತೋಷಗೊಂಡಿದ್ದೇನೆ. ಏನಾದರೊಂದು ವರವನ್ನು ಕೇಳು, ಕೊಡುತ್ತೇನೆ. ತಂದೆಯವರಾದ ನಿಮಗೆ ನನ್ನ ಪ್ರಣಾಮಗಳು. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ತಂದೆಯೇ, ಜಿಂಕೆಯೊಂದು ಬ್ರಾಹ್ಮಣನೊಬ್ಬನ ಅರಣಿ ತೆಗೆದುಕೊಂಡು ಓಡಿ ಹೋಯಿತು. ನಾವುಗಳು ಅದನ್ನು ಹುಡುಕಿಕೊಂಡು ಇಲ್ಲಿ ಬಂದೆವು. ಆ ಜಿಂಕೆಯೂ ಈಗ ಕಾಣುತ್ತಿಲ್ಲ. ದಯಮಾಡಿ ಆ ಬ್ರಾಹ್ಮಣನ ಅರಣಿಯನ್ನು ಕರುಣಿಸಿ. ಪುತ್ರನೇ, ನಾನೇ ಆ ಜಿಂಕೆ. ನಿನ್ನನ್ನು ಪರೀಕ್ಷಿಸಲೆಂದೇ ನಾನು ಹೀಗೆ ಮಾಡಿದೆ. ಇಕೋ, ಈ ಅರಣಿಯನ್ನು ಆ ಬ್ರಾಹ್ಮಣನಿಗೆ ಹಿಂದಿರುಗಿಸು. ಇನ್ನೊಂದು ವರವನ್ನು ಕೇಳಿಕೋ ಪುತ್ರನೇ. ಓ ದೇವದೇವನೇ, ನಮ್ಮ 12 ವರ್ಷಗಳ ವನವಾಸವು ಪೂರ್ತಿಯಾಗುತ್ತಾ ಬರ್ತಿದೆ. ಅಜ್ಞಾತವಾಸ ಕಾಲದಲ್ಲಿ ನಮ್ಮನ್ನು ಯಾರೂ ಗುರುತಿಸಲಾಗದಂತೆ ಅನುಗ್ರಹಿಸು. ತಥಾಸ್ತು ಧರ್ಮರಾಯ, ತಥಾಸ್ತು.